ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಸಂದರ್ಭದಲ್ಲಿ ಮಾರಾಮಾರಿಯಾಗಿದೆ. ಅಂಪೈರ್ ಒಬ್ಬರು ಔಟ್ ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಕ್ರೀಡಾಪಟುಗಳು ಹೊಡೆದಾಡಿಕೊಂಡಿದ್ದಾರೆ, ಆಟಗಾರರು ಹೊಡೆದಾಡಿಕೊಂಡಿದ್ದಾರೆ. ಔಟ್ ಅಂತ ತೀರ್ಪು ಕೊಟ್ಟಿದ್ದಕ್ಕೆ ಅಂಪೈರ್ಗೆ ಥಳಿಸಲಾಗಿದೆ. ದಕ್ಷಿಣ ಕನ್ನಡದ ಪುತ್ತೂರಿನ ಉಪ್ಪಿನಂಗಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಉಪ್ಪಿನಂಗಡಿಯಲ್ಲಿ ಹೊನಲು ಬೆಳಕಿನ ಕ್ರಿಕೆಟ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಉಬಾರ್ ಕಪ್ ಅನ್ನುವಂಥ ಹೆಸರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅಂಡರ್ ಆರ್ಮ್ ಕ್ರಿಕೆಟ್ನ ಕ್ರೇಜ್ ಇರುತ್ತೆ. ಸೊ ಮಂಗಳೂರಿನ ಕಾನಾ ಮತ್ತು KGF ಮಧ್ಯೆ ಸೆಮಿಫೈನಲ್ ಮ್ಯಾಚ್ ನಡೀತಾ ಇತ್ತು. ಪಂದ್ಯದ ವೇಳೆ LBW ಕೊಟ್ಟಿದ್ದಾರೆ ಅಂಪೈರ್ ರೋಲನ್ ಪಿಂಟೋ. ತೀರ್ಪು ಸರಿ ಇಲ್ಲ ಅನ್ನೋ ಕಾರಣಕ್ಕಾಗಿ ರೋಲನ್ ಪಿಂಟೋಗೆ ಜನ ಸೇರ್ಕೊಂಡು ಥಳಿಸಿದ್ದಾರೆ. ಪಂದ್ಯ ಕೈ ತಪ್ಪೋ ಭಯಕ್ಕೆ ಹೊಡೆದಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನೋಡ್ತಾ ಇದ್ದೀರಿ, ಅಂಡರ್ ಆರ್ಮ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು, ಹೊನಲು ಬೆಳಕಿನ ಮ್ಯಾಚು. ಈ ವೇಳೆ ಅಂಪೈರ್ LBW ತೀರ್ಪು ಕೊಟ್ಟಿದ್ದಾರೆ. ಅಂಪೈರ್ ತೀರ್ಪು ಕೊಡ್ತಾ ಇದ್ದಂತೆ ಸಿಟ್ಟಿಗೆದ್ದಂತ ಆ ತಂಡದ ಅಭಿಮಾನಿಗಳು ಮತ್ತು ಆಟಗಾರರು ಅಂಪೈರ್ಗೆ ಥಳಿಸಿದ್ದಾರೆ. ನೋಡ್ತಾ ಇದ್ದೀರಿ, ಮೈದಾನಕ್ಕೆ ನುಗ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ತೀರ್ಪು ಸರಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಹೊಡೆದಾಟ ಆಗಿರೋದು. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ನಡೆದಿರುವಂಥ ಘಟನೆ ಇದು. ಉಬರ್ ಕಪ್ ಅನ್ನುವಂಥ ಕ್ರಿಕೆಟ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಇಲ್ಲಾಗಿರುವಂಥ ಗಲಾಟೆಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. LBW ತೀರ್ಪು ಕೊಟ್ಟಿರೋದು ಅಂಪೈರ್ ರೋಲನ್ ಪಿಂಟೋ. ಆ ದೃಶ್ಯವನ್ನ ಕೂಡ ನೀವು ನೋಡಬಹುದು, ವಿಜುವಲ್ ಗಮನಿಸಬಹುದು ನೀವು. ತೀರ್ಪು ಕೊಡುವಾಗ ಸ್ವಲ್ಪ ತಡ ಮಾಡ್ತಾರೆ, ನಂತರ ಔಟ್ ಅಂತ ತೀರ್ಪು ಕೊಡ್ತಾರೆ. ಇದು ಆಕ್ಷೇಪಕ್ಕೆ ಕಾರಣ ಆಗಿದೆ. ಮ್ಯಾಚ್ ಸೋಲ್ತೀವಿ ಅನ್ನುವಂಥ ಆತಂಕವೂ ಇದಕ್ಕೆ ಕಾರಣ ಅನ್ನುವಂಥ ಮಾಹಿತಿ ಇದೆ. ಸೋಲ್ತೀವಿ ಅನ್ನೋ ಕಾರಣಕ್ಕೆ ಗಲಾಟೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಮಂಗಳೂರಿನ ಎರಡು ತಂಡಗಳು, ಒಂದು ಕಾನಾ ಮತ್ತು KGF, ಈ ಎರಡು ಟೀಮಿನ ಮಧ್ಯೆ ನಡೀತಾ ಇದ್ದಂಥ ಮ್ಯಾಚ್ ಇದು. ಈ ಮ್ಯಾಚ್ನಲ್ಲಿ ಗಲಾಟೆಯಾಗಿರೋದು. ಗ್ರೌಂಡಿಗೆ ಇಳಿದಿರೋದನ್ನ ಗಮನಿಸ್ತಾ ಇದ್ದೀರಿ. ಅಂದರೆ ಎದುರಾಳಿ ತಂಡ ಗ್ರೌಂಡಿಗೆ ಇಳಿದು ಅಂಪೈರ್ಗೆ ಥಳಿಸಿರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ನೇರ ಸಂಪರ್ಕದಲ್ಲಿ. ಭರತ್ ರಾಜ್, ದೃಶ್ಯ ಗಮನಿಸ್ತಾ ಇದ್ದೀವಿ. ಈ ರೀತಿ ಹೊಡೆದಾಡ್ಕೊಳ್ಳೋದಕ್ಕೆ ಏನ್ ಕಾರಣ? ಕಂಪ್ಲೇಂಟ್ ಏನಾದರೂ ಆಗಿದೆಯಾ ಈ ಘಟನೆಗೆ ಸಂಬಂಧಿಸಿ? ರಕ್ಷತ್, ಹೌದು, ಸದ್ಯಕ್ಕೆ ಈ ಬಗ್ಗೆ ಒಂದು ಪೊಲೀಸ್ ದೂರನ್ನ ಉಪ್ಪಿನಂಗಡಿ ಠಾಣೆಯಲ್ಲಿ ಕೊಡಲಾಗಿರುವಂಥದ್ದು. ನಿಮ್ಗೆ ಗೊತ್ತಿರಬಹುದು, ಕರಾವಳಿ ಭಾಗದಲ್ಲಿ ಓವರ್ ಆರ್ಮ್ ಕ್ರಿಕೆಟ್ಗಳಿಗಿಂತ ಕೂಡ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟಗಳು ಹೊನಲು ಬೆಳಕಿನಲ್ಲಿ ನಡೆಯುವಂಥದ್ದು. ಇಲ್ಲೂ ಕೂಡ ಅಷ್ಟೇ, ಉಪ್ಪಿನಂಗಡಿ ಉಬಾರ್ ಸ್ಪೋರ್ಟ್ಸ್ ಕ್ಲಬ್ ಈ ಉಬಾರ್ ಕ್ರಿಕೆಟ್ ಪಂದ್ಯಾಟ 2 ದಿನಗಳ ಕಾಲ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡಿತ್ತು. ಅದು ಕೂಡ ಇದು ಜಿಲ್ಲಾ ಮಟ್ಟದಲ್ಲಿ ಆಯೋಜನೆ ಆಗಿರುವಂಥ, ಅಂದ್ರೆ ಜಿಲ್ಲೆಯ ಬಹಳ ಪ್ರತಿಷ್ಠಿತ ಕ್ರಿಕೆಟ್ ಕ್ಲಬ್ಗಳು ಅಂತ ಕರೆಸಿಕೊಂಡ ಕ್ರಿಕೆಟ್ ತಂಡಗಳು ಈ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಿತ್ತು. ಅದಕ್ಕಿಂತಲೂ ಹೆಚ್ಚಾಗಿ ಈ ಪಂದ್ಯಾಟದಲ್ಲಿ ಅನೇಕರು ಈ ಪಂದ್ಯಾಟದಲ್ಲಿ ಬಹಳ ಪ್ರತಿಷ್ಠಿತ ತಂಡಗಳ ವಿರುದ್ಧ ಪರವಾಗಿ ಬೆಟ್ಟಿಂಗ್ ಅನ್ನ ಕೂಡ ನಡೆಸ್ತಾರೆ ಅನ್ನುವಂಥ ಮಾಹಿತಿಗಳಿರುವಂತದ್ದು. ಈ ಗಲಾಟೆಗೂ ಕೂಡ ಕಾರಣವಾಗಿದ್ದು ಬೆಟ್ಟಿಂಗ್ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಕಾನಾ ಮತ್ತು KGF ತಂಡಗಳ ಮಧ್ಯೆ ಸೆಮಿಫೈನಲ್ ಪಂದ್ಯ ನಡೆದಿದೆ. ಇಲ್ಲಿ ಆಟಗಾರರ ಮಧ್ಯೆ ಗಲಾಟೆಗಳಾಗಿದೆ ಅನ್ನುವುದಕ್ಕಿಂತಲೂ ಹೆಚ್ಚಾಗಿ, ಯಾಕಂದ್ರೆ ಆಟಗಾರರ ಮಧ್ಯೆ ಕೂಡ ಆಗಿದೆ, ಆದ್ರೆ ಆಟಗಾರರದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಹೊರಗಡೆಯಿಂದ ಬಂದ ಜನ, ಅದನ್ನ ಬೆಂಬಲಿಸಿಕೊಂಡು ಒಂದಷ್ಟು ಜನ ಹೊರಗಡೆಯಿಂದ ಏನು ಬಂದಿರ್ತಾರೆ, ಅವರು ರೋಲನ್ ಪಿಂಟೋ ಅವರ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು. LBW ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟಗಳಲ್ಲಿ ಕೆಲವೊಂದು ಕಡೆಗಳಲ್ಲಿ LBW ಸಂದರ್ಭಗಳಲ್ಲಿ ಈ ರೀತಿಯ ಗೊಂದಲಗಳಾಗುವಂಥದ್ದು ಸಹಜ. ಆದ್ರೆ ಮೊದಲು ಏನಾಗಿತ್ತು ಅಂದ್ರೆ, ಈ ರೀತಿಯ ಕ್ರಿಕೆಟ್ ಪಂದ್ಯಾಟಗಳ ವೇಳೆ ಅದನ್ನ ಬಹಳ ಕ್ಲಿಯರ್ ಆಗಿ ನೋಡ್ಲಿಕ್ಕೆ ಥರ್ಡ್ ಅಂಪೈರ್ ವ್ಯವಸ್ಥೆಗಳಿರಲಿಲ್ಲ. ಆದ್ರೆ ಈಗ ಎಲ್ಲಾ ಕ್ರಿಕೆಟ್ ಪಂದ್ಯಾಟಗಳಲ್ಲೂ ಕೂಡ ಥರ್ಡ್ ಅಂಪೈರ್ಗಳ ವ್ಯವಸ್ಥೆಗಳಿರುತ್ತೆ. ಕ್ಯಾಮೆರಾಗಳ ಮೂಲಕ ಅದನ್ನ ಮತ್ತೆ ರಿವ್ಯೂ ಮಾಡುವಂತಹ ವ್ಯವಸ್ಥೆಗಳು ಕೂಡ ಇರುತ್ತೆ. ಉಬಾರ್ ಕ್ರಿಕೆಟ್ ಅಸೋಸಿಯೇಷನ್ ನಡೆಸಿದ ಈ ಕ್ರಿಕೆಟ್ ಪಂದ್ಯಾಟದಲ್ಲೂ ಕೂಡ ಅದು ಇತ್ತು. ಅದನ್ನ ನೋಡುವಾಗ ಕೂಡ ಮೇಲ್ನೋಟಕ್ಕೆ ಬಹಳ ಕ್ಲಿಯರ್ ಆಗಿ ಅದು ರೋಲನ್ ಪಿಂಟೋ ಅವರು ಕೊಟ್ಟಂತ ತೀರ್ಪು, ಜಡ್ಜ್ಮೆಂಟ್ ಕ್ಲಿಯರ್ ಆಗಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಿದ್ದರೂ ಕೂಡ ಅಲ್ಲಿದ್ದ ಹೊರಗಿದ್ದಂತ ಒಂದಷ್ಟು ಜನ ಕ್ರೀಡಾಂಗಣಕ್ಕೆ ಏಕಾಏಕಿಯಾಗಿ ನುಗ್ತಾರೆ. ಅದರಲ್ಲಿದ್ದಂತ ಒಂದಷ್ಟು ಆಟಗಾರರು ಕೂಡ ಅವರ ಜೊತೆಗೆ ಸೇರ್ಕೊಳ್ತಾರೆ. ರೋಲನ್ ಪಿಂಟೋ ಅವರ ಮೇಲೆ ಹಲ್ಲೆ ನಡೆಸುವಂತದನ್ನ ಮಾಡ್ತಾರೆ. ಪರಸ್ಪರ ಅಲ್ಲಿ ವಾದ ಪ್ರತಿವಾದಗಳ ಮಧ್ಯೆ ಗಲಾಟೆಗಳಾಗುತ್ತೆ, ಹೊಯ್ಕೈ ಆಗುತ್ತೆ, ಒಬ್ಬರಿಗೊಬ್ಬರು ಮೈಕೈ ಹಾಕ್ತಾರೆ. ಆನಂತರ ಒಂದಷ್ಟು ಅದು ಸಂಘರ್ಷದ ದಾರಿಯನ್ನು ಹಿಡಿಯುವಂಥದ್ದು. ಯಾಕಂದ್ರೆ ಉಬಾರ್ ಸ್ಪೋರ್ಟ್ಸ್ ಬಗ್ಗೆ ಹೇಳೋದಾದ್ರೂ ಕೂಡ ಈ ಭಾಗದಲ್ಲಿ ಬಹಳ ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಸೌಹಾರ್ದಯುತವಾಗಿ ಕ್ರಿಕೆಟ್
ಪಂದ್ಯಾಟಗಳನ್ನ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಮಾದರಿ ಸಮಾಜ ಕಾರ್ಯಗಳನ್ನು ನಡೆಸಿಕೊಂಡು ಬಂದಂತಹದ್ದವರು ಉಪ್ಪಿನಂಗಡಿ ಭಾಗದಲ್ಲಿ ಈ ಒಂದು ಉಬಾರ್ ಸ್ಪೋರ್ಟ್ಸ್ ಕ್ಲಬ್. ಆದ್ರೆ ಇವರ ಕ್ರಿಕೆಟ್ ಪಂದ್ಯಾಟಕ್ಕೆ ಬಂದ ಹೊರಗಿನ ಜನ ಏನಿದ್ದಾರೆ, ಹೊರಗಿನ ಜನ ಕ್ರಿಕೆಟ್ ಪಂದ್ಯಾಟವನ್ನ ಆಡುವಂತ ಸಂದರ್ಭದಲ್ಲಿ ಬೆಟ್ಟಿಂಗ್ಗಳ ಕಾರಣಕ್ಕೆ, ಯಾಕಂದ್ರೆ ದೊಡ್ಡ ದೊಡ್ಡ ಪ್ರತಿಷ್ಠಿತ ಕ್ರಿಕೆಟ್ ತಂಡಗಳಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೆ, ಯಾರು ವೀಕ್ ಇರ್ತಾರೆ ಅನ್ನುವಂಥದ್ರ ಬಗ್ಗೆ ಒಂದು ರೀತಿಯಾದ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ಗಳಲ್ಲಿ ಈ ರೀತಿಯಾದಂತಹ ಬೆಟ್ಟಿಂಗ್ಗಳಾಗುತ್ತೆ. ಸ್ಥಳೀಯವಾಗಿ ಜಿಲ್ಲಾ ಮಟ್ಟದಲ್ಲಿ ಬಹಳ ಪ್ರತಿಷ್ಠಿತ ಕ್ರಿಕೆಟ್ ಸ್ಪೋರ್ಟ್ಸ್ ಕ್ಲಬ್ ಅಂತಾನೆ ಕರೆಸ್ಕೊಳ್ಳೋ ಉಬಾರ್ ಕ್ರಿಕೆಟ್ ಪಂದ್ಯಾಟದ ವೇಳೆ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು ಸದ್ಯಕ್ಕೆ ದೂರು ದಾಖಲಾಗಿದೆ. ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕು. ಮಂಗಳೂರು ಮೂಲದ ತೀರ್ಪುಗಾರರವರು, ಹಾಗಾಗಿ ಅನೇಕ ಕ್ರಿಕೆಟ್ ಪಂದ್ಯಾಟಗಳಿಗೆ ತೀರ್ಪು ಕೊಟ್ಟಿದ್ದಾರೆ. ಹಾಗಾಗಿ ಮುಂದೆ ಕಾನೂನಾತ್ಮಕ ಕ್ರಮಗಳು ಅವರ ವಿರುದ್ಧ ಆಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ರಕ್ಷಿತ್, ಥ್ಯಾಂಕ್ ಯು ಭರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.